ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ನನಗೆ ಪ್ರಾಫಿಟ್ ಬರ್ತಾ ಇಲ್ಲ, ಆ ಥರ ಎಲ್ಲ ತುಂಬ ಇತ್ತು. ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಗೊತ್ತು, ಆದರೂ ಪ್ರಾಫಿಟ್ ಬರ್ತಾ ಇಲ್ಲ. ನಾನು ಇವತ್ತಿನ ದಿನನ ಎಂಡ್ ಆಗೋವರೆಗೂ ಮಾರ್ಕೆಟಲ್ಲಿ ಕೂರ್ಬೇಕಾ ಬೇಡವಾ ಅನ್ನೋ ಡಿಸಿಷನ್ ತಗೊಳ್ಳೋ ಮಟ್ಟಕ್ಕಾದ್ರೂ ಬರ್ಬೇಕೆಲ್ಲರೂ. ಹೌದು. ಓಕೆನಾ? ಆ ಮಟ್ಟಕ್ಕೆ ಬಂತು ಅಂತಂದ್ರೆ ಪ್ರಾಫಿಟ್ಸ್ ಬರೋ ದಿನ ಎಲ್ಲದನ್ನು ಕ್ಯಾಚ್ ಮಾಡ್ಬೋದು. ಅದೇ 500 ರೂಪಾಯಿ ಇಟ್ಕೊಂಡು ಆ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದೆ ಅಷ್ಟೇನೆ. ಬಟ್ 3 ದಿನಕ್ಕೆ ಅದು 3,000 ರೂಪಾಯಿ ಗೈನ್ 500 ರೂಪಾಯಿ ಹಾ. 500 ರೂಪಾಯಿ ಬಂದು 3,000 ರೂಪಾಯಿ ಮಾಡಿದೆ. ಅಂದ್ರೆ ಸೀರಿಯಸ್ಲಿ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಟೀಚರ್ ಅಂತ ಉಟ್ಕೊಳಕ್ ಹೋಗಲ್ಲ, ಯಾರನ್ನೂ ಅಷ್ಟನ್ನು ಬೇಗ ನಂಬಕ್ ಹೋಗಲ್ಲ. ಬಟ್ ಇವ್ರ ಕಾನ್ಸೆಪ್ಟ್ ಅರ್ಥ ಆಯ್ತು ನನಗೆ. ಈ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ಪಕ್ಕಾ ಪ್ರಾಫಿಟೇಬಲ್ ಆಗೇ ಆಗ್ತೀವಿ ಅನ್ನೋ ಕಾನ್ಸೆಪ್ಟ್ ಬಂತು. ಅದ್ರ ಅನುಭವನೂ ಕೂಡ ನನಗೆ ಈ ಲಾಸ್ಟ್ ವೀಕಲ್ಲೇ ಆಗೋಯ್ತು. ಲಾಸ್ಟ್ ವೀಕಲ್ಲೇ ಅಂದ್ರೆ ಇಲ್ಲಿ ನೀವು ಏನ್ ವರ್ಕ್ ಆಗ್ಬೇಕಲ್ಲ ಮಾರ್ಕೆಟ್ ಅಲ್ಲಿ, ಅವು ಮಾತ್ರ ಕಲ್ತ್ಕೊಂತ ಇದೀವಿ. ಹೌದು, ಅದನ್ನ ಮಾತ್ರ ಹೇಳ್ಕೊಡ್ತಿರೋದು. ವರ್ಕ್. ನಮಸ್ಕಾರ ಎಲ್ಲರಿಗೂ, ಸ್ಟಾಕ್ ಚಾರ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದನ್. ಸೊ ಇವತ್ತು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಪ್ರತಿ ಸರಿ ಎಲ್ಲ ಕ್ಲಾಸಸ್ನು ಮುಗಿಸಿ ಲಾಸ್ಟ್ಗೆ ಯಾರೆಲ್ಲ ಎಷ್ಟು ಜನ ಬರೋಕ್ಕಾಗತ್ತೆ ಅವ್ರು ಬಂದು ಅವ್ರ ಹತ್ರ ಒಂದು ರಿವ್ಯೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಈ ಸರಿ ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ, ಒಂದು ಕ್ಲಾಸನ್ನು ನಾನು ಎಲ್ಲಿ ಬರ್ತೀನಲ್ಲ ಅಲ್ಲೇ ಲೈವಲ್ಲಿ ಮಾಡ್ಕೊಡ್ತೀನಿ, ಅಲ್ಲೇ ಲೈವಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೆ. ಸೊ ಇವತ್ತು 4 ಜನ ಅವೈಲೇಬಲ್ ಇದೆ. ಅಂದರೆ ಈ ಬ್ಯಾಚಲ್ಲಿ ಒಂದು 6 ಜನ ಏನೋ ಇದ್ದರು. ಅದರಲ್ಲಿ 2 ಏನೋ ಪರ್ಸ್ನಲ್ ರೀಸನ್ಸಿಂದ ಬರೋಕ್ಕಾಗಲಿಲ್ಲ. ಅವ್ರಿಗೆ ಬೇರೆ ಕನ್ಸರ್ನ್ ಏನೋ ಹೇಳಿದ್ದೀನಿ. ಸೊ ಇಲ್ಲಿ ಬಂದಿರೋವಂಥವ್ರು ಏನಿದಾರಲ್ಲ ಅವ್ರ ಹತ್ರ ಒಂದು ಲೈವಲ್ಲಿ ಇಲ್ಲಿ ಅಂದರೆ ನಾನು ಪ್ರೆಸೆಂಟ್ ಇದ್ದು ಇಲ್ಲೇ ಕ್ಲಾಸ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಮತ್ತು ಇಲ್ಲಿವರೆಗೂ ಏನು ಕಲ್ತಿದ್ದಾರೆ ಅನ್ನೋದನ್ನು ಅವ್ರ ಹತ್ರನೇ ಕೇಳ್ಕೊಂಡು ನಿಮ್ಮ ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಮಂಜುನಾಥ್ ಅಂತ, ಬೆಂಗಳೂರಲ್ಲಿ ಇರೋದು. ಸರ್ ಆ್ಯಕ್ಚುಲಿ ನಾನು ಸ್ಟಾಕ್ ಚಾರ್ಟರ್ ಕನ್ನಡ ಚಾನಲ್ ನೋಡೋದಕ್ಕಿಂತ ಮೊದಲು ನಂದು ಆ್ಯಕ್ಚುಲಿ ನೀವೇ ತುಂಬ ಡಿಫ್ರೆಂಟಾಗಿತ್ತು. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ನನಗೆ ಪ್ರಾಫಿಟ್ ಬರ್ತಾ ಇಲ್ಲ, ಆ ಥರ ಎಲ್ಲ ತುಂಬ ಇತ್ತು. ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಗೊತ್ತು, ಆದರೂ ಪ್ರಾಫಿಟ್ ಬರ್ತಾ ಇಲ್ಲ. ಸೊ ಈಗ ನಿಮ್ಮನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಟ್ರೆಂಡ್ ಲೈನ್ಸು ಅವೆಲ್ಲ ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡೋಕ್ಕೆ ಶುರುವಾಯಿತು. ಈಗಂತೂ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನಾನು ಮಾಡ್ತಾ ನೀವು ಹೇಳ್ಕೊಟ್ರೆ ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದು ನನಗೆ ಲಾಸ್ಟ್ ವೀಕಲ್ಲೇ. ಅಂದ್ರೆ ಇಲ್ಲಿ ನೀವು ಏನ್ ವರ್ಕ್ ಆಗ್ಬೇಕಲ್ಲ ಮಾರ್ಕೆಟ್ ಅಲ್ಲಿ, ಅವು ಮಾತ್ರ ಕಲ್ತ್ಕೊಂತ ಇದೀವಿ. ಹೌದು, ಅದನ್ನ ಮಾತ್ರ ಹೇಳ್ಕೊಡ್ತಿರೋದು. ವರ್ಕ್ ಯಾವ್ದು ಆಗಲ್ಲ, ಇದು ಎರರು ಬಿಟ್ಬಿಡಿ, ಅದಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ, ಇದಾಗುತ್ತೆ ಅಂತಂದ್ರೆ ತಗೊಳ್ಳಿ, ಅವೆಲ್ಲ ಸೀನೇ ಇಲ್ಲ. ಇದು ಹಿಂಗೆ ಆಗ್ಬೇಕು, ಇದು ಹಿಂಗ್ ಕೂತ್ಕೊಂಡ್ರೆ ಮಾತ್ರ ತಗೊಳ್ಳಿ ಅಂತ ನಾನು ಹೇಳ್ಕೊಡ್ತಾರೆ. ಹೌದು, ಹಂಗಿಲ್ವಾ? ನಮ್ಗೆ ಇಂಟ್ರೆಸ್ಟೆಡ್ ಇಲ್ಲ ಅಷ್ಟೇ ಅಲ್ವಾ? ಸೊ ನಿಮ್ಮಲ್ಲಿ ಡಿಫ್ರೆನ್ಸ್ ಏನ್ ಕಾಣ್ತಿದೆ ಸರ್? ಅಂದ್ರೆ ಮುಂಚೆ ಮಾರ್ಕೆಟ್ನ ಹೆಂಗ್ ನೋಡ್ತಾ ಇದ್ರಿ, ಇವಾಗ ಮಾರ್ಕೆಟ್ನ ಹೆಂಗ್ ನೋಡ್ತಾ ಇದ್ದೀರಾ? ಯಾವಾಗನೇ ಬಂದು ಕೂತ್ಕೊಂಡ್ರು ಸೆಟಪ್ ಕಾಣುತ್ತಾ? ಹೌದು, ಖಂಡಿತ. ಸೊ ಇದು ಬೇಕು ನನಗೆ. ಅಂದ್ರೆ ಇದನ್ನ ಯಾಕೆ ಪ್ರತಿ ತಿಂಗಳು ಮಾಡಿಸ್ತಾ ಇದ್ದೀನಿ ಗೊತ್ತಾ? ಜನಕ್ಕೆ ತಲುಪಬೇಕು. ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ವಿಷನ್ ಇಟ್ಕೊಂಡು ಬರೋರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಒಂದು 10 ಜನ ವಿಷನ್ ಇಟ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಒಂದು 3 ಜನ ಒಂದು ವಾರಕ್ಕೆ ಹೋಗ್ಬಿಡ್ತಾರೆ, ಒಂದು 6 ಜನ ಒಂದು ತಿಂಗಳಿಗೆ ಹೋಗ್ಬಿಡ್ತಾರೆ, ಇನ್ನೊಂದು 2 ಜನ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ರಿಸಲ್ಟ್ ಸಿಗ್ತಾರೆ. ಅಂದ್ರೆ ಅವರು ಸ್ಟ್ರಾಂಗ್ ವಿಷನ್ ಇಟ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಅವ್ರಿಗೆ ಎಲ್ಲಿ ರಿಸಲ್ಟ್ ತೆಗಿಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಸೊ ಆ ರಿಸಲ್ಟ್ ತೆಗಿಬೇಕು ಅಂತ ಅನ್ನೋರ್ಗೆ ಇದು ಟಚ್ ಆಗಲಿ. ಯಾಕೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗಲ್ಲ, ಯಾಕೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ಅಟ್ಲೀಸ್ಟ್ ರೀಸನ್ ಸಿಗಲಿ. ಅವ್ರು ಇರ್ತಾರೋ ಮಾರ್ಕೆಟಲ್ಲಿ ಅಥವಾ ನೆಕ್ಸ್ಟ್ ಫ್ಯೂಚರಲ್ಲಿ ಕಂಟಿನ್ಯೂ ಮಾಡ್ತಾರೋ ಆ ಡಿಸಿಷನ್ ಕೂಡ ಸಿಗುತ್ತೆ. ಇದು ಅಂದರೆ ನೀವು ಈ ಥರ ಈ ರಿಸಲ್ಟ್ಗಳು ನಿಮ್ಮ ಹತ್ರ ಬರ್ತಾ ಇದ್ರೆ ನಿಮಗೆ ಆಪ್ಷನ್ ಟ್ರೇಡಿಂಗ್ ಅನ್ನೋದು ಆಗುತ್ತೆ ಅಂತ. ಓಕೆನಾ? ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಿಮಗೆ ಈ ಥರ ಆಗ್ತಾ ಇಲ್ವ? ನನ್ನ ಹತ್ರ ಎಲ್ಲದಕ್ಕೂ ರಿಸಲ್ಟ್ಗೂ ಅಂದರೆ ಈ ಮೆಕ್ಯಾನಿಕಲ್ ಕಂಪ್ನಿಗಳಲ್ಲೆಲ್ಲ ಎಲ್ಲದನ್ನು ಮೆಷರ್ ಮಾಡೋಕ್ಕೆ ಗೇಜ್ಗಳು ಇಟ್ಕೊಂಡಿರ್ತಾರೆ. ಹಂಗೆ ಇಲ್ಲಿ ಕೆಲವೊಂದು ಗೇಜ್ಗಳು ಇಟ್ಕೊಂಡಿದ್ದೀನಿ ನಾನು. ಓಕೆನಾ? ಆ ಗೇಜ್ಗಳಿಗೆ ಅವರು ಸೂಟ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವರು ಕಂಟಿನ್ಯೂ ಮಾಡ್ಬೋದು ಅಂತ ಅಲ್ವಾ? ಅವ್ರಿಗೆ ಸೆಟ್ ಆಗ್ತಿಲ್ವಾ? ಬೇಡ, ಇನ್ವೆಸ್ಟ್ಮೆಂಟ್ ಸಿಗೋದು. ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಇನ್ವೆಸ್ಟ್ಮೆಂಟ್ಸಲ್ಲೂ ವರ್ಕ್ ಆಗಬೇಕು. ಓಕೆನಾ? ಇಲ್ಲಿ ನೀವು ಕಲಿತಾ ಇರೋದು ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗಾಗುತ್ತೆ. ಮಾರ್ಕೆಟು ನಾನು ಹೆಂಗೆ ಹೇಳ್ಕೊಡ್ತೀನಲ್ಲ ಹಂಗೆ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ನೀವು ಯಾಕೆ ಲಾಸ್ ಮಾಡ್ತಿದ್ರಿ ಅನ್ನೋದಕ್ಕೆ ಆನ್ಸರ್ ಸಿಗ್ತಾ? ಖಂಡಿತ ಸಿಗ್ತಾ. ಯಾಕೆ ನೀವು ಮುಂಚೆ ಲಾಸ್ ಮಾಡ್ತಾ ಇದ್ರಿ, ಈಗ ಯಾಕೆ ನಿಮ್ಮ ಸೆಟಪ್ಗಳು ನಿಮ್ಗೆ ಹಂಗೆ ಕಾಣಿಸ್ತಾ ಇದ್ರು ನಿಮ್ಮನ್ನ ಮಾರ್ಕೆಟ್ ಹೊರಗೆ ಹಾಕ್ಬಿಟ್ಟು ಏನಕ್ಕೆ ಮುಂದಕ್ಕೆ ಮೂವ್ ಆಗ್ತಿತ್ತು ಅನ್ನೋದು ಗೊತ್ತಾಗ್ತಿದ್ಯಾ? ಖಂಡಿತ. ಸೊ ರಿಸಲ್ಟ್ ಹೆಂಗಿದೆ?
ರಿಸಲ್ಟ್ ಒಂದು ಎಕ್ಸ್ಪೀರಿಯನ್ಸ್ ನಿಮ್ದು ಆಗ್ಲೇ ಹೇಳಿದ್ರಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬೇಕು ನಾವು. ಸರ್ ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ರಿಸಲ್ಟ್ ಡೇ ಬೈ ಒಂದಿನದಿಂದ ಒಂದಿನಕ್ಕೆ ತುಂಬಾನೇ ಇಂಪ್ರೂವ್ಮೆಂಟ್ಸ್. ಹಾ. ಮೊದಲನೇ ದಿನ ಲಾಸ್ ಆಗಿದ್ದು ಫಾರ್ ಎಕ್ಸಾಂಪಲ್ ಒಂದು 20K ಹಾಕೊಂಡು ಮೊದಲನೇ ದಿನ, ಎರಡನೇ ದಿನಕ್ಕೆ 20K ಪೂರ್ತಿ ಮೈನಸ್ ಆಗ್ಬಿಟ್ಟು ಮೂರನೇ ದಿನಕ್ಕೆ ನಾವು ಮಾರ್ಕೆಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೂ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ತಪ್ಪು ಮಾಡಿದ್ರಿ ಅನ್ನೋದು ಬೇಕು, ಹಾ. ಮೇನ್ ಇಂಪಾರ್ಟೆಂಟ್. ಹೌದು ಸರ್ ಹೇಳಿದ್ರು. ಗೊತ್ತಾಗದೆ ಇರೋದು ಏನ್ ಸರಿ ಮಾಡ್ಬೇಕು ಅಂತಲ್ಲ, ಹ್ಮ್. ಏನ್ ತಪ್ಪು ಮಾಡಬಾರ್ದು ಅನ್ನೋದು ಬೇಕಾಗಿರೋದು. ಸರ್ ಹೇಳೋರು ಆಕ್ಚುಲಿ ಮಾರ್ಕೆಟಲ್ಲಿ ಕುತ್ಕೊಳಕ್ ಹೋಗ್ಬಿಡಿ ಅಂತ ಹೇಳೋರು. ಬಟ್ ಆದ್ರೂ ನಾವು ಏನೋ ಓನಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಅನಲೈಸ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ಎರಡೇ ದಿನಕ್ಕೆ ಹಾಕೊಂಡಿದ್ ಕ್ಯಾಪಿಟಲ್ ಫುಲ್ ಮೈನಸ್ ಆಗ್ಬಿಟ್ಟು ಒಂದು 500 ರೂಪಾಯಿಗೆ ಬಂತು. ಆಮೇಲೆ ಸರ್ಗೆ ಹೇಳಿದೆ ಈ ತರ ಆಯ್ತು ಸರ್ ಅಂತ. ಆಮೇಲೆ ಹೇಳು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇ ಬಿ 1 ಅವರ್ ಅನ್ಸುತ್ತೆ ಕ್ಲಾಸ್ ಹೇಳಿದ್ರು ಈ ತರ ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಎಲ್ಲ ಏನೇನಿದೆ ಅದು ಪ್ರತಿಯೊಂದು ಹೇಳಿದ್ರು. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅದೇ 500 ರೂಪಾಯಿ ಇಟ್ಕೊಂಡು ಆ ರೂಲ್ಸ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದೆ ಅಷ್ಟೇನೆ. ಬಟ್ 3 ದಿನಕ್ಕೆ ಅದು 3,000 ರೂಪಾಯಿ 3,000 ರೂಪಾಯಿ ಗೈನ್ 500 ರೂಪಾಯಿ ಹಾ. 500 ರೂಪಾಯಿ ಬಂದು 3,000 ರೂಪಾಯಿ ಮಾಡಿದೆ. ಅಂದ್ರೆ But- ಅಲ್ಲಿಗೆ ಪರ್ಸೆಂಟೇಜ್ ವೈಸ್ ಲೆಕ್ಕ ಮಾಡ್ತು ಅಂತಂದ್ರೆ ಹಾ. ಆಲ್ಮೋಸ್ಟ್ 250% ಮೇಲಾಯ್ತು. ಖಂಡಿತ ಆಯ್ತು. ಹಾ. 500 ರೂಪಾಯಿಂದ ನಾನು 3,000 ರೂಪಾಯಿ 3 ದಿನಕ್ಕೆ ಬರೀ ಹಾ. ಏನಿಲ್ಲ ಮಾಡಿದ್ದೇನಿಲ್ಲ, ಜಸ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಇವ್ರು ಏನ್ ಹೇಳಿದ್ರು ಅದಷ್ಟೇ ಫಾಲೋ ಮಾಡಿದ್ದು ಅಷ್ಟೇನೆ. ಹಾ. ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇಲ್ಲಿ ಲಾಸ್ ಮಾಡ್ಕೊಳ್ಳೋ ಸೀನೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂತಂದ್ರೆ ಅಂದ್ರೆ ಇಲ್ಲಿ ಅನ್ನೋದಕ್ಕಿಂತ ನನಗ್ ಬೇಕಾಗಿರೋದೇನು ಗೊತ್ತಾ, ಡಿಪೆಂಡೆನ್ಸಿ ಅನ್ನೋದು ಯಾರಿಗೂ ಬರ್ಬಾರ್ದು. ನಾನು ಇಲ್ಲ ಅಂದ್ರೂ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ಬೇಕಾ ಬೇಡವಾ, ಇನ್ನೂ ನಾನು ಕಂಟಿನ್ಯೂ ಮಾಡ್ಬೇಕಾ ಮಾರ್ಕೆಟ್ ಅಲ್ಲಿ, ನನ್ನ ಜೊತೆ ಲೈವಲ್ಲಿ ಕೂತಿಲ್ಲ ಅಂತಂದ್ರೂ ನಾನು ಇವತ್ತಿನ ದಿನನ ಎಂಡ್ ಆಗೋವರೆಗೂ ಮಾರ್ಕೆಟ್ ಅಲ್ಲಿ ಕೂರ್ಬೇಕಾ ಬೇಡವಾ ಅನ್ನೋ ಡಿಸಿಷನ್ ತಗೊಳ್ಳೋ ಮಟ್ಟಕ್ಕಾದ್ರೂ ಬರ್ಬೇಕೆಲ್ಲರೂ. ಹೌದು. ಓಕೆನಾ, ಆ ಮಟ್ಟಕ್ಕೆ ಬಂತು ಅಂತಂದ್ರೆ ಪ್ರಾಫಿಟ್ಸ್ ಬರೋ ದಿನ ಎಲ್ಲದನ್ನು ಕ್ಯಾಚ್ ಮಾಡ್ಬೋದು. ಹೌದು. ಲಾಸ್ ಬರೋ ದಿನ ನಾವು ಅವಾಯ್ಡ್ ಮಾಡ್ಕೊಂಡು ಎಕ್ಸಿಟ್ ಮಾಡ್ಕೊಂಡು ಹೋಗ್ಬೋದು. ಮಾರ್ಕೆಟಲ್ಲಿ ನಾವು ಕೂತ್ಕೊಂಡೇ ಇರಬೇಕು, ಫುಲ್ ಡೇ ಕೂತ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಓಕೆನಾ, ಆಮೇಲೆ ಟೈಮ್ ಅಡ್ಜಸ್ಟ್ ಆಗದೆ ಇರೋರಿಗೆ ದಿನ ಫುಲ್ ಡೇ ಟ್ರೇಡ್ ಮಾಡಬೇಕು, ನನಗೆ ಫುಲ್ ಡೇ ಸಿಗುತ್ತೋ ಇಲ್ವೋ ಅನ್ನೋ ಕ್ವಶನ್ ಮಾರ್ಕೇ ಇಲ್ಲ. ದಿನ 2 ಅವರ್ ಕೂತ್ಕೊಳ್ಳಿ ಸರ್ ಮಾರ್ಕೆಟಲ್ಲಿ. ಸೆಟಪ್ಗೆ ನಿಮಗೆ ನಾನು ಹೇಳೋ ಥರ ಸೆಟಪ್ಗಳು ಕೂರ್ತಿದ್ಯಾ ಮಾಡಿ ವರ್ಕ್, ಏನಕ್ಕೆ ಪ್ರಾಫಿಟೇಬಲ್ ಆಗಲ್ಲ. ಚಾಲೆಂಜ್ ಮಾಡ್ತೀನಿ, ಪ್ರಾಫಿಟೇಬಲ್ ಆಗಲೇಬೇಕು ಅಲ್ಲಿಂದ. ಓಕೆನಾ, ಅದನ್ನ ಮಾಡೋಕ್ಕಾಗ್ಲಿಲ್ವಾ, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಆ ಸೈಕಾಲಜಿ ವರ್ಕ್ ಆಗ್ತಿಲ್ವಾ, ನಿಮಗೆ ಆಪ್ಷನ್ ಟ್ರೇಡಿಂಗ್ ಸೆಟ್ ಆಗಲ್ಲ ಅಂತ ನೀವು ಇನ್ವೆಸ್ಟ್ಮೆಂಟ್ಸಿಗೆ ಅಲ್ಲೂ ಅದೇ ವರ್ಕ್ ಆಗಬೇಕು. ಓಕೆನಾ, ಇನ್ವೆಸ್ಟ್ಮೆಂಟ್ಸಿಗೆ ಹೋಗಿ ಯಾವತ್ತೂ ಲಾಸ್ ಆಗಲ್ಲ, ಯಾವತ್ತಾದರೂ ಒಂದಿನ ಆದರೂ ಪ್ರಾಫಿಟ್ ಬರಲೇಬೇಕು. ಓಕೆನಾ, ಸೊ ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಮಾಡೋದು ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಹೌದು. ಸೊ ಇನ್ನೂ ಏನಾದರೂ ಹೇಳಬೇಕು ಅಂದರೆ ಇನ್ನು ನಾನು ಸ್ಟಾಕ್ ಚಾರ್ಟರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಆಕ್ಚುಲ್ ಆಗಿ ನಾವು ಒಂದು 6 ವರ್ಷದಿಂದ ಮ್ಯಾಕ್ಸಿಮಮ್ ಟ್ರೇಡಿಂಗ್ ಮಾಡ್ತಾ ಬಂದಿದ್ದಂಥ ಅನುಭವ. 6 ವರ್ಷದಿಂದ ಇಲ್ಲಿವರೆಗೂ ಕೂಡ ನಾವು ಯಾವತ್ತೂ ಪ್ರಾಫಿಟ್ ಮಾಡಲಿಲ್ಲ. ನಾನು 6 ವರ್ಷ ಇರ್ಬೋದು, ಕೆಲವರು ಸ್ನೇಹಿತರೆಲ್ಲ 10 ವರ್ಷದಿಂದ ಮಾಡ್ತಾ ಇದ್ದಾರೆ, ಅವ್ರು ಇನ್ನೂ ಸ್ಟಿಲ್ ಪ್ರಾಫಿಟ್ ಆಗಿಲ್ಲ. ಬಟ್ ಏನಂತಂದ್ರೆ ಮ್ಯಾಟ್ರು, ನಾವೆಲ್ಲ ನೋಡೋದೆಲ್ಲ ಗೊತ್ತಿದೆ, ಬಟ್ ಏನು ನಾವು ನೋಡಿ ಡಿಸಿಷನ್ ಯಾವ ಥರ ತಗೋಬೇಕು ಅನ್ನೋದನ್ನ ನೀಟಾಗಿ ನಮಗೆ ಹೇಳ್ಕೊಟ್ಟಿದ್ದು ಇಲ್ಲಿ. ಯಾಕಂದರೆ ನನಗೆ ಮೊದಲನೇ ದಿವಸ ನಾನು ಯೂಟ್ಯೂಬ್ ಚಾನಲ್ ನೋಡಿದಾಗ ಅವತ್ತೇ ಸಬ್ಸ್ಕ್ರೈಬ್ ಮಾಡಿದೆ. ಅವತ್ತು ಅವರು ಒಂದು ದನ್ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತೇ ಅವ್ರ ಇದರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡೆ. ಅದು ನನಗೆ ಯಾವ ಥರ ಯೂಸ್ ಆಯಿತು ಅಂತಂದರೆ, ಸೀರಿಯಸ್ಲಿ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಟೀಚರ್ ಅಂತ ಉಟ್ಕೊಳಕ್ಕೆ ಹೋಗಲ್ಲ, ಯಾರನ್ನೂ ಅಷ್ಟನ್ನು ಬೇಗ ನಂಬಕ್ಕೆ ಹೋಗಲ್ಲ. ಬಟ್ ಇವ್ರ ಕಾನ್ಸೆಪ್ಟ್ ಅರ್ಥ ಆಯ್ತು ನನಗೆ. ಈ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ರೆ ಪಕ್ಕಾ ಪ್ರಾಫಿಟೇಬಲ್ ಆಗೇ ಆಗ್ತೀವಿ ಅನ್ನೋ ಕಾನ್ಸೆಪ್ಟ್ ಬಂತು. ಅದರ ಅನುಭವನೂ ಕೂಡ ನನಗೆ ಈ ಲಾಸ್ಟ್ ವೀಕಲ್ಲೇ ಆಗೋಯ್ತು. ತುಂಬ ಚೆನ್ನಾಗಿದೆ ಸರ್. ಇನ್ನು ಇದಕ್ಕಿಂತ ನಾವು ಜಾಸ್ತಿ ಬೇರೆ ಕಡೆ ಅಲ್ಲೋಗಿ ಇಲ್ಲೋಗಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಎಷ್ಟೋ ಟ್ರೈನಿಂಗ್ಗಳನ್ನ ಆನ್ಲೈನಲ್ಲೂ ಅಟೆಂಡ್ ಮಾಡಿದ್ದೀನಿ, ನನಗೆ ಲೈವ್ ಕ್ಲಾಸಲ್ಲಿ ಹೋಗಿನೂ ಅಟೆಂಡ್ ಮಾಡಿದ್ದೀನಿ. ಬರೀ ಪ್ಯಾಟ್ರನ್ಗಳು ಹೇಳ್ಕೊಡ್ತಾರೆ, ಈ ಥರ ಹಿಂಗೆ ಮಾಡಿ ವರ್ಕ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ಕಳಿಸ್ತಾರೆ. 20 ಪಾಯಿಂಟು 30 ಪಾಯಿಂಟು ಎಸ್.ಎಲ್ಗೆ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ನಾವು ಬಿಗಿನರ್ ಆಗಿ ಒಬ್ಬರು 2 ಪಾಯಿಂಟು 3 ಪಾಯಿಂಟು ಮ್ಯಾಕ್ಸಿಮಮ್ ಒಂದು 5-6 ಪಾಯಿಂಟಲ್ಲಿ ನಾವು ಎಕ್ಸೆಲ್ಗೆ ವರ್ಕ್ ಮಾಡಿಕೊಂಡು ನಮ್ಮ ಕ್ಯಾಪಿಟಲ್ನ ಸೇವ್ ಮಾಡಿಕೊಂಡು ನಾವು ಗೇನ್ ಮಾಡೋದಿದೆಯಲ್ಲ, ಇಟ್ಸ್ ಸೂಪರ್ ಸರ್. ನಿಜವಾಗ್ಲೂ ಚೆನ್ನಾಗಿದೆ. ತುಂಬ ಸರ್ ಇವತ್ತಿನ ಸೆಷನ್ ಹೆಂಗಿತ್ತು? ಇವತ್ತು ಹೊಸ ಥರ ಟ್ರೈ ಮಾಡಿದ್ದು ನಾವು. ಅಂದರೆ ಜೊತೆಲಿ ಸಿಕ್ಕಿ ನೋಡಿ, ನಾವು ಯಾವುದೋ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿಲ್ಲ, ಯಾವುದೋ ಒಂದು ದೊಡ್ಡ ಆಫೀಸ್ ಇಟ್ಕೊಂಡಿಲ್ಲ, ಅಷ್ಟು ಮಟ್ಟದಲ್ಲೆಲ್ಲ ಇನ್ನೂ ಏನು ಮಾಡ್ತಾ ಇಲ್ಲ. ಫ್ಯೂಚರಲ್ಲಿ ಸಾಧ್ಯವಾದರೆ ಮಾಡೋಣ. ಓಕೆನಾ, ಸೊ ಇವತ್ತು ಯಾವ ಥರ ಅಂದರೆ, ಒಂದು ಪಾರ್ಕಲ್ಲಿ ಕೂತ್ಕೊಂಡು ಆ ಜಾಗದಲ್ಲಿ ನಾನು ಒಂದು ಕ್ಲಾಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆನಾ, ಅವರು ಕೂಡ ನನ್ನ ಜೊತೆಲಿ ಅದೇ ಜಾಗದಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ ಅಂತಂದರೆ, ತಿಳ್ಕೊಂಡಿದ್ದಾರೆ ಅಂತ. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು?
ಇಲ್ಲ ಖಂಡಿತ ನಾವು ಬರೀ ಆನ್ಲೈನ್ ಕ್ಲಾಸ್ ಅಲ್ಲಿ ಇಲ್ಲಿ ಅಟೆಂಡ್ ಮಾಡ್ತಾ ಇರ್ತೀವಿ, ಎಲ್ಲ ಕಡೆನೂ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಸರ್ ಹೇಳಿದ್ರು ನಾವು ಒಂದು ಮಂತಲ್ಲಿ ಏನು ಆನ್ಲೈನ್ನಲ್ಲಿ ನಾವು ಕಲಿತೀವೋ ಅಟ್ಲೀಸ್ಟ್ ಒಂದಿನ ಲೈವ್ ಆಗಿ ಎಲ್ಲರೂ ಸಿಕ್ಬಿಟ್ಟು ಒಂದು ಕಡೆ ಸೇರಿಕೊಂಡು ಎಲ್ಲಾದ್ರೂ ಡಿಸ್ಕಸ್ ಲಾಸ್ಟ್ ಪ್ರೀವಿಯಸ್ ಎಲ್ಲ ಏನೇನಾಯಿತು, ಯಾರ್ಯಾರಿಗೆ ಏನು ಪ್ರಾಬ್ಲಮ್ ಆಯಿತು, ಎಲ್ಲಿ ಲ್ಯಾಗ್ ಆಯಿತು, ಬೈಯಿಂಗ್ ಮಾಡ್ಬೇಕಾದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅವೆಲ್ಲನೂ ಡಿಸ್ಕಸ್ ಮಾಡಿಕೊಂಡು ಇವತ್ತಿನ ಕ್ಲಾಸ್ನ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಇವತ್ತು ತುಂಬ ಕ್ಲಾಸ್ ತುಂಬ ಚೆನ್ನಾಗಿತ್ತು ಸರ್. ಈಗ ನಾವು ಆನ್ಲೈನಲ್ಲಿ ಕಲಿಯೋದಕ್ಕಿಂತ ಹೆಚ್ಚಾಗಿ ಲೈವ್ ಆಗಿ ನಿಮ್ಮನ್ನ ನೋಡ್ಕೊಂಡು ಇಲ್ಲೇ ಡೈರೆಕ್ಟಾಗಿ ಅನುಭವಗಳನ್ನ ಶೇರ್ ಮಾಡಿಕೊಂಡು ಮಾಡೋದಿದೆಯಲ್ಲ, ಇದು ನಿಮಗೆ ಎಲ್ಲೋ ಒಂದು ಕಾನ್ಫಿಡೆಂಟ್ ತರಿಸುತ್ತೆ ಟ್ರೇಡಿಂಗಲ್ಲಿ. ಅದು ಇಟ್ಸ್ ಸೂಪರ್ ಸರ್, ಚೆನ್ನಾಗಿತ್ತು ಸರ್. ಅದೇ ಥರ ವರ್ಕ್ ಮಾಡಿ ಮುಂದೆ ಬರೋ ಅಂಥವ್ರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಸರ್. ಮುಂದೆ ಬರೋ ಅಂಥವ್ರಿಗೆ ಅಂದರೆ ಅವ್ರು ಬರ್ಬೇಕೋ ಬೇಡವೋ, ಅವ್ರು ಯಾವ ಥರ ಕಂಡೀಷನ್ ಇದ್ರೆ ಬರಬೇಕು, ಯಾಕೆ ಬರಬಾರ್ದು, ಆ ಥರ ಏನಾದರೂ ಹೇಳ್ಬೇಕು ಅನ್ಸುತ್ತೆ. ಯಾವ ಥರ ಕಂಡೀಷನ್ ಅಂತಂದರೆ, ಈಗ ತುಂಬ ಹೊಸೊಬ್ರಿಗೆ ತುಂಬ ನಾವು ತಿದ್ದಿ ಹೇಳಬೇಕಾಗುತ್ತೆ. ಆಲ್ರೆಡಿ ಅನುಭವ ಇದ್ದು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಆಗಿಲ್ಲ ಪರವಾಗಿಲ್ಲ, ಪ್ರಾಫಿಟಬಲ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳು ಅನುಭವ ಇದ್ದು ಏನು ಮಾಡೋಕ್ಕಾಗ್ತಿಲ್ಲ ಅಂದ್ಕೊಂಡವರು ಯಾರಾದರೂ ಇದ್ರೆ, ಪ್ಲಸ್ ಬಿಗಿನರ್ಸು, ಅವ್ರಿಗೆ ಬಿಗಿನರ್ಸ್ ಏನಾದ್ರು ಬಂದ್ರು ಅಂತಂದ್ರೆ ಅವ್ರು ಲಾಸ್ ನೋಡಲ್ಲ, ಅದು ನನ್ನ ಕಾನ್ಫಿಡೆಂಟ್. ಡೇ ಒನ್ನಿಂದನೇ ಪ್ರಾಫಿಟಿಗೆ ಬರ್ತಾರೆ. ಸರ್ ಹೇಳೋದು ಏನು ಹೇಳ್ತಾರೆ ಅದಷ್ಟೇ ಮಾಡ್ಬೇಕು. ಬಿಗಿನರ್ ನಮ್ಮ ಹತ್ರ ಒಬ್ರು ಇದಾರೆ, ಆಮೇಲೆ ಬಿಗಿನರು ಡೇ ಒನ್ನಿಂದಲೂ ಸರ್ ಏನು ಹೇಳ್ತಾರೋ ಅದೊಂದನ್ನ ಫಾಲೋ ಮಾಡ್ಕೊಂಡ್ಬಂದ್ರೆ ಅವರು ಡೇ ಒನ್ನಿಂದನೂ ಪ್ರಾಫಿಟಲ್ಲೇ ಇರ್ತಾರೆ. ಲಾಸ್ ಆಗಿರೋರು ಇಲ್ಲಿವರೆಗೂ ಯಾರ್ಯಾರು ಲಾಸ್ ಆಗಿರ್ತೀರೋ ಅವರೆಲ್ಲ ನೀವು ಬಂದು ಕರೆಕ್ಟಾಗಿ, ಯಾಕಂದ್ರೆ ನೀವು ತುಂಬಾನೇ ಕಲ್ತಿರ್ತೀರಾ, ಆ ಅನುಭವದಲ್ಲಿ 4-5 ವರ್ಷ ಅನುಭವ ಇದ್ದು ಲಾಸಲ್ಲಿ ಇದ್ರು ಏನೋ ಒಂದು ಕಲ್ತಿರ್ತೀರಾ, ನೀವು ಪ್ರಾಫಿಟ್ಗೆ ಹೋಗುವಂತ ದಾರಿ ಇಲ್ಲಿಂದ ಶುರುವಾಗುತ್ತೆ. ದಯವಿಟ್ಟು ಬರ್ಬೋದು ಎಲ್ಲರೂ. ಈಗ ಯಾರೇ ನ್ಯೂ ಕಮರ್ಸ್ ಯಾರೇ ಇದ್ರು ಆಗ್ಲಿ ಅಥವಾ ಅನುಭವ ಇರೋರು ಯಾರೇ ಇದ್ರು ಆಗ್ಲಿ, ಪ್ರಾಫಿಟ್ ಆಗಿಲ್ಲ ಅಂದಿರೋರು 1-2 ದಿನ ಯೂಟ್ಯೂಬ್ ಚಾನಲ್ ನೋಡಿ, 1-2 ದಿನ ನೋಡಿ ಸಾಕು, ಆಮೇಲೆ ನೀವೇ ಎಡಿಟ್ ಆಗ್ಬಿಡ್ತೀರಾ ಈ ಕಡೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಒಳಗಡೆಯಿಂದ ನಿಮ್ಗೆ ಏನು ಅನಿಸ್ತಾ ಇತ್ತು ಅನ್ನೋದನ್ನ ಹೇಳಿದ್ದೀರಾ, ಹೇಳ್ಕೊಂಡಿದ್ದಕ್ಕೆ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಷ್ಟು ಇವರ ಒಂದು ಒಪಿನಿಯನ್ ಆಗಿತ್ತು. ಮುಂದಿನ ಡಿಸಿಷನ್ಗಳು ನೀವು ಹೆಂಗೆ ತಗೋಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು.